ಈ ವಿಕಲ್ಪ ಹುಡುಕಾಟದಲ್ಲಿ ಅರುಣಿ ಮೇಡಮ್ ಹೆಂಗ್ ಸಿಕ್ಕಿದ್ರು ಅಂತ? ಹರಿಣಿ ಮೇಡಮ್ ಏನಂದರೆ ನಮ್ಮ ವೈಫು ಮೇಡಮ್ದು ಫ್ಯಾನು ಒಂದು. ಇನ್ನೊಂದು ನಾನು ಇವರ ಕೆಲವೊಂದು ಆ್ಯಕ್ಟ್ಗಳನ್ನು ತುಂಬ ನಾನು ಇಷ್ಟಪಟ್ಟಿದ್ದೀನಿ. ಶಾಕಾಹಾರಿ ರೋಲ್ ಬಗ್ಗೆ ನಾನು ಯಾವಾಗಲೂ ಹೇಳ್ತೀನಿ. ಆ ಮೇಡಮ್ದು ಅವರ ಒಂದು ಕ್ಯಾರೆಕ್ಟರ್ ಜೀವ ಕೊಡೋ ಒಂದು ರೀತಿ ಇದೆಯಲ್ಲ ಅವ್ರದ್ದು, ಅವರ ಕಣ್ಣಿನ ಭಾವಗಳಿರ್ಬೋದು. ಒಂದು ಸುಮ್ಮನೆ ಸ್ಕ್ರೀನ್ ಮೇಲೆ ಬಂದರೂ ಒಂದು ಸ್ಕ್ರೀನ್ ಇಷ್ಟಪಡುತ್ತೆ, ಕ್ಯಾಮ್ರಾ ಅವ್ರನ್ನ ಇಷ್ಟಪಡುತ್ತೆ. ಕೆಲವೊಬ್ಬರು ಆರ್ಟಿಸ್ಟ್ಗಳು ಆ ಥರನೇ ಇರ್ತಾರೆ. ಅಂದರೆ ಆ ಕ್ಯಾಮ್ರಾ ದ ಕ್ಯಾಮ್ರಾ ಲೈಕ್ಸ್ ದಮ್. ಸೊ ಆ ಥರ ನನಗೆ ಯಾವಾಗಲೂ ಕಾಣಿಸ್ತಿದ್ರು. ಬಟ್ ಈ ಕಾಂಟೆಕ್ಸ್ಟಲ್ಲಿ ನಾನು ಯೋಚನೆ ಮಾಡಬೇಕಾದ್ರೆ ಮೇಡಮ್ ಅಂತ ನನ್ನ ವೈಫ್ ಸಜೆಸ್ಟ್ ಮಾಡಿದಾಗ ನಾನು ಐ ಸ್ಟಾರ್ಟೆಡ್ ಥಿಂಕಿಂಗ್ ಯಾವುದನ್ನು ನೋಡಲಿ, ಯಾವ ಪಾತ್ರ ನೋಡಲಿ. ಆವಾಗ ಶಾಕಾಹಾರಿ ನೋಡಿದಾಗ ದೆನ್ ಐ ಫೆಲ್ಟ್ ಸಚ್ ಅ ಬ್ಯೂಟಿಫುಲಿ ಕ್ರಾಫ್ಟೆಡ್ ಕ್ಯಾರೆಕ್ಟರ್ ಡೆಫಿನೆಟ್ಲಿ, ಆ್ಯಂಡ್ ದ ವೇ ಮೇಡಮ್ ಇಸ್ ಕ್ಯಾರಿಡ್ ಔಟ್. ಆದರೆ ಇಲ್ಲಿ ಐ ವಾಸ್ ಲೈಕ್, ನಾನು ಹೇಗೆ ನೆರೇಟ್ ಮಾಡಲಿ ಮ್ಯಾಮ್ಗೆ, ಬಿಕಾಸ್ ಇಲ್ಲಿ ಕ್ಯಾರೆಕ್ಟರ್ ತುಂಬ ಸ್ವಲ್ಪ ಚಾಲೆಂಜಿಂಗ್ ಇತ್ತು ಅವ್ರಿಗೆ. ಮ್ಯಾಮ್ ಚಾಲೆಂಜಿಂಗ್ ಅಲ್ಲ, ಅಂದರೆ ಒಬ್ಬ ಸೈಕ್ಯಾಟ್ರಿಸ್ಟ್ ಅಂದರೆ ತುಂಬ ಎಮೋಷನಲ್ ಅವರ್ಸಿಟಿ ಅಂತ ಹೇಳ್ತಾರೆ ಅವ್ರು. ತುಂಬ ಭಾವುಕರಾಗಿ ಯಾವ ಪೇಷಂಟ್ ಜೊತೆನೂ ಕನೆಕ್ಟ್ ಆಗಲ್ಲ. ಬಟ್ ಒಂದು ಕರುಣೆ ಇರುತ್ತೆ. ಕರುಣೆ ಬೇಕು, ಪ್ರೀತಿ ಬೇಡ, ಆ ಮಧ್ಯದ ಸ್ಥಿತಿ. ಅವ್ರು ಯಾವ ಪೇಷಂಟ್ ಒಂಥರ ವಿಕಲ್ಪವೇ. ಸೊ ಐ ವಾಸ್ ಲೈಕ್, ಈ ಯಾವ ಕ್ಲಾರಿಟಿಲಿ ನಾನು ನೆರೇಟ್ ಮಾಡಲಿ, ಹೇಗೆ ಅವ್ರು ನೆರೇಟ್ ಅಂದರೆ ನಾನು ಅವ್ರಿಗೆ ನೆರೇಟ್ ಮಾಡೋಕ್ಕೆ ಹೋಗೋಕ್ಕಿಂತ ಮುಂಚೆ ನನ್ನ ಅಸೋಸಿಯೇಟ್ ಡೈರೆಕ್ಟರ್ ಇದ್ದರು, ಗ್ರೇಟ್ ಗೈ. ನಾನು ಐ ಆಲ್ವೇಸ್ ಕಾಲ್ ಹಿಮ್ ಅನ್ಸಂಗ್ ಹೀರೋ ಅಂತ, ಮಿಥುನ್ ತೀರ್ಥಹಳ್ಳಿ ಅಂತ. ಎಲ್ಲ ಬರವಣಿಗೆಗೆ ಮತ್ತು ಶೂಟಿಂಗ್ ಟೈಮಲ್ಲಿ ನಾನು ಹಿಂದೆ ನಿಂತಿರೋ ವ್ಯಕ್ತಿ. ಅವ್ರು ಯಾವಾಗಲೂ ಕ್ಯಾಮ್ರಾ ಮುಂದೆ ಬರಲ್ಲ, ಹಿಲ್ ಬಿ ಬಿಹೈಂಡ್ ದ ಕ್ಯಾಮ್ರಾ. ಅವ್ರ ಜೊತೆ ನಾನು ಒಂದು ಆಡಿಷನ್ ಮಾಡ್ಕೊಂಡು ನಾನು ಕರೆಕ್ಟಾಗಿ ನೆರೇಟ್ ಮಾಡ್ತಿದ್ದೀನಿ. ಮೇಡಮ್ ಹೋಗಿ ನೆರೇಟ್ ನಿಮ್ಗೆ ನೀವೇ ಆಡಿಷನ್ ಮಾಡ್ಕೊಂಡು? ನಾನು ಆಡಿಷನ್ ಮಾಡ್ಕೊಂಡಿದ್ದು. ಆದರೆ ನಾನು ಈ ರೋಲ್ ಮಾಡಬೇಕಾದ್ರೂ ನಾನು ಆಡಿಷನ್ ಮಾಡ್ಕೊಂಡೆ ನನ್ನ ಎಂಟೈರ್ ಡೈರೆಕ್ಷನ್ ಟೀಮ್ಗೆ. ನಾನೇನೋ ಗುಮ್ಮ ಥರ ಕಾಣಿಸ್ತಿದ್ದೀರಾ? ಅಲ್ಲ ಮ್ಯಾಮ್, ಐ ವಾಂಟೆಡ್ ಟು